ಬಾರಿ 3 ದಿವಸಗಳ ಕಾಲ ಹನುಮ ದಾರಿಗಳು, ಯಾಕಂದರೆ ಇಡೀ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ದೇಶ ಸುಮಾರು ಹೊರ ರಾಜ್ಯಗಳಿಂದ ಕೂಡ ಇವತ್ತು ಲಕ್ಷಾಂತರ ಜನ ಬರ್ತಾ ಇರೋ ಕಾರಣ, ಪ್ರತಿ ವರ್ಷ ಹೆಚ್ಚಿನ ಒಂದು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇರೋ ಕಾರಣ ಈ ವರ್ಷ ಭಾಳ ವಿಶೇಷವಾಗಿ ಮೊನ್ನೆ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಉಸ್ತುವಾರಿ ಮಂತ್ರಿಗಳೆಲ್ಲರೂ ಕೂಡ ಸಭೆಗಳನ್ನ ಮಾಡಿದ್ದೀವಿ. ಸಾಕಷ್ಟು ವ್ಯವಸ್ಥೆಗಳೆಲ್ಲರೂ ಕೂಡ ಭಾಳ ಅದ್ಭುತವಾಗಿ, ಅಂದರೆ ಫಾರೆಸ್ಟ್ ಇಲಾಖೆಯವ್ರ ಕಡೆಯಿಂದ ಇಡೀ ರಾತ್ರಿ ಹಗಲು ಕೂಡ ಪೆಟ್ರೋಲಿಂಗ್ ಆಗುವಂಥ ಒಂದು ಕೆಲಸ, ಯಾಕಂದರೆ ಚಿರತೆ ಮತ್ತು ಕರಡಿಗಳ ಹಾವಳಿ ಇರೋ ಕಾರಣ, ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ಮತ್ತು ಪ್ರಸಾದ ನಿಲಯಗಳನ್ನು ಒಂದು 4-5 ಕಡೆ ಕೂಡ ವ್ಯವಸ್ಥೆ ಮಾಡೋದ್ರ ಮೂಲಕ ಕುಡಿಯೋ ನೀರು ಮತ್ತು ಒಂದು ಆಧ್ಯಾತ್ಮಿಕ ಒಂದು ವಾತಾವರಣ ಒಂದು ನಿರ್ಮಾಣ ಆಗೋದಕ್ಕೆ ಸುಮಾರು ಅಂಜನಾದ್ರಿಯಿಂದ ಸುತ್ತಮುತ್ತ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಒಂದು ಘೋಷಣಾ ವಾಕ್ಯಗಳು ಮತ್ತು ಹನುಮಂತನ ಸ್ಮರಣೆ, ರಾಮನ ಸ್ಮರಣೆ ಮಾಡುವಂಥ ಒಂದು ಧ್ವನಿಯನ್ನು ನಿರಂತರವಾಗಿ ಒಂದು ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಳವಡಿಸಿರುವಂಥ ಒಂದು ಕೆಲಸ, ಮತ್ತು ಇಡೀ ಬೆಟ್ಟಕ್ಕೆ ದ್ವೀಪದ ಅಲಂಕಾರ, ಒಂದು ಇಡೀ ಅಂಜನಾದ್ರಿ ಬೆಟ್ಟಕ್ಕೆ 3 ದಿವಸಗಳ ಕಾಲ ಒಂದು ಒಳ್ಳೆಯ ಒಂದು ದ್ವೀಪಾಲಂಕಾರಗಳನ್ನ ಮಾಡೋದ್ರ ಮೂಲಕ ಎಲ್ಲ ಒಂದು ರೀತಿಯಲ್ಲಿ ಕೂಡ ಈ ಬಾರಿ ಬರ್ತಾ ಇರುವಂಥ ಭಕ್ತಾದಿಗಳಿಗೆ ಪ್ರತಿ ವರ್ಷಕ್ಕಿಂತ ಕೂಡ ಈ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸೌಕರ್ಯಗಳನ್ನ ಮಾಡಿರುವಂಥ. ಪ್ರತಿ ವರ್ಷ ಸಂಕಲ್ಪ ಮಾಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ತಮಗೆ ಈಡೇರಿದಾವೆ. ಈ ಸಲ ಏನು ಸಂಕಲ್ಪ? ಅಂದರೆ ವಿಷಯ ಏನಂತಂದರೆ, ನನ್ನ ಒಂದೇ ಒಂದು ಸಂಕಲ್ಪ, ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿದ್ದು ಮೊದಲು ನಾನು ಇಲ್ಲಿಗೆ ಸಾರ್ವಜನಿಕ ಬದುಕಲ್ಲಿ ನನಗೆ ಏನೋ ಒಂದು ನಿಷ್ಠೆಯಿಂದ ಕೆಲಸ ಮಾಡೋದಕ್ಕೆ ಒಂದು ರಾಜಕೀಯ ಪುನರ್ಜನ್ಮ ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ. ಅದು ಅವ್ರು ನೆರವೇರಿಸಿದ್ದಾರೆ. ಜೊತೆಗೆ ನನಗೆ ಭಗವಂತ ಕೊಟ್ಟಿರೋ ಪ್ರತಿಯೊಂದು ಸಮಯ ಕೂಡ ಅಂಜನಾದ್ರಿ ಬೆಟ್ಟಕ್ಕೆ ನಾನು ಸೀಮಿತ ಮಾಡೋದ್ರ ಮೂಲಕ, ಆ ಭಗವಂತನ ಸೇವೆ ಮಾಡೋದ್ರ ಮೂಲಕ ಇವತ್ತೇನು ಒಂದು ತಿರುಪತಿ, ಒಂದು ಅಯೋಧ್ಯೆ, ಒಂದು ಭಕ್ತಿಯ ಒಂದು ಕೇಂದ್ರವಾಗಿ, ಆಧ್ಯಾತ್ಮಿಕ ಕೇಂದ್ರವಾಗಿ ಅಂಜನಾದ್ರಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪ ಇದೆಯೋ, ಭಗವಂತನ ಕೃಪೆಯಿಂದ ಈ ಬರೋ ಒಂದು ತಿಂಗಳು 2 ತಿಂಗಳ ಒಳಗಡೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ಯಾತ್ರಿ ನಿವಾಸಗಳ ನಿರ್ಮಾಣ ಆಗ್ತಾಯಿದೆ. ಇವತ್ತು ಇಡೀ ತಿರುಪತಿ ಮಾದರಿಯಲ್ಲಿ ಒಂದು ಮೆಟ್ಟಿಲುಗಳ ನಿರ್ಮಾಣ ಆಗಿರ್ಬೋದು, ಮೇಲೆ ಭಗವಂತನ ಒಂದು ಆಲಯಕ್ಕೆ, ಮೂಲ ದೇವಸ್ಥಾನಕ್ಕೆ ಏನೂ ತೊಂದರೆ ಆಗಿಲ್ಲದೇ ಅದರ ಸುತ್ತಮುತ್ತ ಕಲ್ಲಿನಲ್ಲಿ ಒಂದು ಹಂಪಿ ಸ್ಮಾರಕ ಮಾದರಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಬಂಗಾರದ ಗೋಪುರ ಮಾಡುವಂಥ ಕನಸನ್ನು ನಾನೇನು ಇಟ್ಕೊಂಡಿದ್ದನೋ ಆ ಕನಸು ಈ ವರ್ಷ ಪ್ರಾರಂಭ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಬರೋ ಹನುಮಮಾಲೆಗೆ ಭಕ್ತಾದಿಗಳು ತಿರುಪತಿ ಮಾದರಿಯ ಮೆಟ್ಲನ್ನು ಹತ್ತೋದ್ರ ಮೂಲಕ, ರೋಪ್ವೇ ಮೂಲಕ, ವಯಸ್ಸಾದವರು ರೋಪ್ವೇ ಮೂಲಕ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಬಂಗಾರದ ಗೋಪುರದ ಒಂದು ಅದ್ಭುತವಾದ ಒಂದು ದೃಶ್ಯವನ್ನು ಬರೋ ವರ್ಷ ಎಲ್ಲ ಹನುಮಮಾಲೆದಾರಿಗಳು ಇಡೀ ದೇಶ ಪ್ರಪಂಚ ನೋಡುತ್ತೆ ಅಂತೇಳಿ ನಾನು ಆ ಭಗವಂತನೆಲ್ಲ ಕೆಲಸ ಪೂರೈಸೋದಕ್ಕೆ ನನಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ. ಬಂಗಾರದ ಗೋಪುರ ಸರ್ಕಾರದ ವತಿಯಿಂದ ಇದೇ ಫಂಡಲ್ಲಿ ಆಗ್ತದೆ ಸರ್? ಇಲ್ಲ, ಬಂಗಾರದ ಗೋಪುರ ಅನ್ನೋದು ಸರ್ಕಾರದ ಕಡೆಯಿಂದ ಮಾಡೋದಕ್ಕಾಗಲ್ಲ. ಇವತ್ತು ನಾನು ಮತ್ತು ನನ್ನ ಜೊತೆಯಲ್ಲಿ ಸಾಕಷ್ಟು ಮಂದಿ ಸ್ನೇಹಿತರನ್ನು ಕೂಡ ನಾನು ಸೇರಿಸಿಕೊಂಡು ಆ ಭಕ್ತಾದಿಗಳ ಒಂದು ಸಹಕಾರದಿಂದ ನಾನು ಖಂಡಿತವಾಗ್ಲೂ ಕೂಡ ಆ ಬಂಗಾರದ ಗೋಪುರವನ್ನು ನಾನು ಮಾಡೋದ್ರ ಮೂಲಕ ಬರೋ ವರ್ಷ ಹನುಮ ಜಯಂತಿ ಇಡೀ ಜಗತ್ತೇ ನಮ್ಮ ಅಂಜನಾದ್ರಿ ಬೆಟ್ಟವನ್ನು ನೋಡುವಂಥ ಒಂದು ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನಗಿದೆ. ರೋಪ್ವೇ ಬಗ್ಗೆ ಹೇಳ್ತಾರೆ, ಎಲ್ಲಿಂದ ಎಲ್ಲಿಗೆ ಆಗ್ತದೆ? ಎಷ್ಟು ಕೋಟಿ ಬರುತ್ತೆ? ರೋಪ್ವೇ ಬಂದು ಒಂದು 20 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಇವತ್ತೇನು ನಮ್ಮ ಬೆಟ್ಟದ ತಪ್ಪಲಿನಿಂದ ರೈಟ್ ಸೈಡಿಂದ ಪ್ರಾರಂಭ ಆಗಿಬಿಟ್ಟು ಅಂದರೆ ಮೇಲೆವರೆಗೆ ಒಂದು 20 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಒಂದು ರೋಪ್ವೇ. ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಈಗಾಗಲೇ ನಮ್ಮ ಕಾರಿಗನೂರಿಂದ ಹಿಡಿದು ಕಮಲಾಪುರ ಮತ್ತು ನದಿ ಬ್ರಿಡ್ಜ್ ಮೇಲೆಯಿಂದ ಹಿಡಿದು ನಮ್ಮ ಕಡೆಬಾಗಿಲು ಮರಳಿ ತನಕ ಇವತ್ತೇನು ಬರ್ತಾ ಇದೆ, ಅಲ್ಲಿಂದ ಬೆಟ್ಟದ ಹಿಂಭಾಗದಲ್ಲಿ ಒಂದು ಪಾಯಿಂಟನ್ನು ಈಗಾಗಲೇ ಗುರುತು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. 120 ಕೋಟಿ ವೆಚ್ಚದಲ್ಲಿ ಇನ್ನೊಂದು ರೋಪ್ವೇಯನ್ನು ಸುಮಾರು ಹೆಚ್ಚು ಕಡಿಮೆ 3 ಕಿಲೋಮೀಟ್ರ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಬೆಟ್ಟದ ಮೇಲೆವರೆಗೆ ಇನ್ನೊಂದು ರೋಪ್ವೇ ಆಗ್ತದೆ, ಎರಡು ಆಗ್ತದೆ. ಸೊ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ 2 ರೋಪ್ವೇಗಳಾಗೋದ್ರಿಂದ ನಾಳೆ ಭಕ್ತಾದಿಗಳ ದಟ್ಟಣೆ ಹೆಚ್ಚಾದರೂ ಕೂಡ ಅದನ್ನು ತಡ್ಕೊಳ್ಳೋಂಥ ಒಂದು ಶಕ್ತಿ ಮತ್ತು ಜನರ ಒಂದು ಮೊಮೆಂಟ್ ಕೂಡ ಭಾಳ ಸುಲಭವಾಗಿ ಇರುತ್ತೆ ಅನ್ನೋದಕ್ಕೆ ವ್ಯವಸ್ಥೆಗಳಾಗ್ತಾ ಇರೋದು. ಈಗ ಜುಲೈ ನಗರದಲ್ಲಿ ಸರ್ ತಿರುಪತಿ ಮಾದರಿಯಾಗಿ ರೆಡಿಯಾಗಿದೆ ಕಂಬಗಳು, ದ್ವೀಪ. ಈಗ ಅಲ್ಲಿಂದ ಕಂಟಿನ್ಯೂ ಯಾಕೆ ಸ್ಟಾಪ್ ಆಗಿದೆ? ಇವತ್ತು ಅಂದರೆ ಇಲ್ಲ, ಫಂಡ್ಸ್ ಏನು KKRDBಯಿಂದ ಮತ್ತೆ ಇವಾಗ ಮೊನ್ನೆ
ಕೆಲವೊಂದು ಅಮೌಂಟ್ಗಳೊಂದು 10 ಕೋಟಿ ಸುಮಾರು ಮೊನ್ನೆ ಸ್ಯಾಂಕ್ಷನ್ ಆಗಿದೆ. ಸೊ ಹಾಗಾಗಿ ಇವಾಗ ಏನು ರಾಣಾ ಪ್ರತಾಪ್ ಸರ್ಕಲಿಂದ ಹಿಡಿದು ನಿಮಗೆ ಇಡೀ ಗಂಗಾವತಿ ನಗರದಲ್ಲಿ ಸಾಯಿನಗರ ಮೂಲಕ ನಮ್ಮ ಅಂಜನಾದ್ರಿ ಮತ್ತು ತಿಮ್ಮಲಾಪುರ ಗ್ರಾಮ ಅಲ್ಲಿವರೆಗೆ ಕೂಡ ವಿದ್ಯುತ್ ದೀಪಗಳ ಅಲಂಕಾರದ ಜೊತೆಗೆ ರಸ್ತೆ ಈಗಾಗಲೇ 25 ಕೋಟಿ ವೆಚ್ಚದಲ್ಲಿ ಸ್ಯಾಂಕ್ಷನ್ ಆಗಿದೆ. ತಾವು ನೋಡ್ತಾ ಇರ್ಬೋದು. ಟ್ರೀ ಕಟಿಂಗ್ ಎಲ್ಲ ಕೂಡ ಆಗ್ತಾಯಿದೆ. ಕರೆಂಟ್ ಸ್ತಂಭಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ರಸ್ತೆ ಒಂದು 35 ಅಡಿ ರಸ್ತೆ ನಿರ್ಮಾಣ ಮಾಡೋದ್ರ ಜೊತೆಗೆ ಎರಡೂ ಕಡೆ ಕೂಡ ವಿದ್ಯುತ್ ದೀಪ ಅಲಂಕಾರಗಳು ಅದೇ ಒಂದು ರೀತಿಯಲ್ಲಿ ಇವಾಗೇನು ಆಲ್ರೆಡಿ ನಾಮ ಮತ್ತು ಗದೆ ಮತ್ತು ಬಿಲ್ಲು ಬಾಣ ನಿರ್ಮಾಣ ಆಗಿದೆಯಲ್ಲ, ಆ ಒಂದು ವಾತಾವರಣ ಸೇಮ್ ತಿರುಪತಿ ಒಂದು ರೀತಿಯಲ್ಲಿ ನಾವೊಂದು ಭಕ್ತಿ ಕೇಂದ್ರ ಅಂಜನಾದ್ರಿಗೆ ನಾವು ಬರ್ತಾ ಇದ್ದೀವಿ ಅನ್ನೋಂಥ ಒಂದು ಭಾವನೆಗಳನ್ನ ಮೂಡಿಸುವಂಥ ಒಂದು ಕೆಲಸ ಗಂಗಾವತಿ ನಗರದ ರಾಣಾ ಪ್ರತಾಪ್ ಸರ್ಕಲಿಂದ ತಿಮ್ಮಲಾಪುರ ತನಕ ಆಗುತ್ತೆ. ಎಷ್ಟು ಹೇಳ್ತೀನಿ ಆ ಥರ ಯಾವುದು ಹೇಳಿ? ಬಂಗಾರದ ಕಲೆಕ್ಷನ್ ಮಾಡ್ತೀನಿ ಸರ್ ಆ ಥರ ಕಲಿಸನೇ ಇಲ್ಲ. ಇಡೀ ಗೋಪುರ ಎಷ್ಟು ಆಗುವ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ನಾನು ನಿಮಗೆ ಅದನ್ನು ಕರೆಕ್ಟಾಗಿ ಎಸ್ಟಿಮೇಷನ್ ಮಾಡಿ ನಾನು ಬೇಕಿದ್ರೆ ನೆಕ್ಸ್ಟ್ ಮಂತ್ ನಾನು ಹೇಳ್ತೀನಿ. ನಿಮಗೆ ತಿರುಪತಿಯಲ್ಲಿ ದೇವಸ್ಥಾನ ಗಣಪತಿ ಗೋಪುರ ಏನಿದೆ ನಿಮಗೆ ಆ್ಯಸ್ ಇಟ್ ಈಸ್ ಅದೇ ಒಂದು ರೀತಿಯಲ್ಲಿ ಇಲ್ಲಾಗುತ್ತೆ.